ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನಾನು 2024 ವರ್ಷ ಭವಿಷ್ಯನ 9 ರಾಶಿಗಳಿಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಇನ್ನೂ 3 ರಾಶಿಗಳಿಗೆ ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಲೈವ್ಗೆ ಬರೋ ಕಾರಣ ಏನು ಅಂತಂದ್ರೆ, ಇದುವರೆಗೂ ಹಾಕಿರೋ 9 ವಿಡಿಯೋಗಳನ್ನ ಜನ ತುಂಬಾ ಎನ್ಕರೇಜಿಂಗ್ ಆಗಿ ನೋಡ್ತಾ ಇದ್ದಾರೆ, ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದೊಂದು ವಿಡಿಯೋ ಆಲ್ಮೋಸ್ಟ್ 800-900 ವ್ಯೂಸ್ ಹೋಗ್ತಾ ಇದೆ, ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ಸಿಂಗಲ್ ಡಿಜಿಟ್ಸ್ ಅಲ್ಲೇ ಇದೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ವಿಡಿಯೋ ನೋಡಿದವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಕಂಟೆಂಟ್ ಇಷ್ಟ ಆಗ್ತಾ ಇಲ್ಲ, ಸಪೋಸಿಂಗ್ ನಿಮಗೆ ಕನ್ಫ್ಯೂಷನ್ ಇದೆ, ನಾನು ಹೇಳೋ ರೀತಿಯಲ್ಲಿ ಏನಾದ್ರು ಚೇಂಜಸ್ ಬೇಕು ಅಂತಂದ್ರೆ ನೀವು ಕಮೆಂಟಲ್ಲಿ ಡೈರೆಕ್ಟಾಗಿ ಮೆನ್ಷನ್ ಮಾಡ್ಬೋದು, ನಾನು ಅದನ್ನು ಅಪ್ಡೇಟ್ ಮಾಡ್ಕೊಳ್ತೀನಿ. ಜೊತೆಗೆ ನಿಮ್ಮ ಜನ್ಮ ಜಾತಕದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಾನು ಸ್ಕ್ರೀನ್ ಮೇಲೆ ಹಾಕೋ ಇಮೇಲ್ ID ಮತ್ತೆ ವಾಟ್ಸಪ್ ನಂಬರಿಗೆ ನೀವು ಟೆಕ್ಸ್ಟ್ ಮಾಡ್ಬೋದು ನಿಮ್ಮ ಡೀಟೇಲ್ಸ್ನ. ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕೂಡ ಮಾತಾಡ್ಬೋದು. ಬಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಇನ್ನಷ್ಟು ಕಂಟೆಂಟ್ನ ತರೋದಕ್ಕೆ ಎಂತೂಸಿಯಾಸಮ್ ಇರುತ್ತೆ. ಥ್ಯಾಂಕ್ ಯು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಾಟ್ಸಪ್ ನಂಬರು ಇಲ್ಲ ಇಮೇಲ್ IDಯಿಂದ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ನಾವು ಕನ್ಯಾ ರಾಶಿಯ 2024 ವರ್ಷ ಭವಿಷ್ಯ ನೋಡೋಣ. ಸ್ಕ್ರೀನ್ ಮೇಲೆ ನೀವು 2024 ಕನ್ಯಾ ರಾಶಿಯ ಕುಂಡಳಿಯನ್ನು ನೋಡಬಹುದು. ಮೊದಲನೇ ಮನೆಯಲ್ಲೇ ಅಂದರೆ ನಿಮ್ಮ ಲಗ್ನದಲ್ಲೇ ಕೇತು ಇದ್ದಾನೆ. ಇದು ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲ. ಅದು ಬೇರೆ, ನಿಮಗೆ ಕಳೆದ ಬಾರಿ ಅಂದರೆ ಅಕ್ಟೋಬರ್ 30 ನವೆಂಬರ್ 30ರವರೆಗೂ ನಿಮಗೆ ಕೇತು ಇದ್ದಿದ್ದು ಎರಡನೇ ಮನೆಯಲ್ಲಿ 18 ತಿಂಗಳಿದ್ದಾಗೂ ನಿಮಗೆ ಸಂತೋಷ ಕೊಟ್ಟಿಲ್ಲ. ಅವಾಗೂ ಕೂಡ ತುಂಬ ಸಮಸ್ಯೆಗಳಾಗಿದೆ, ಎಸ್ಪೆಷಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿದೆ. ತುಂಬ ಸಾಲಗಳನ್ನ ಮಾಡ್ಕೊಂಡಿದ್ದೀರಾ, ಎಕ್ಸ್ಪೆನ್ಸಸ್ನ ಬೇರ್ ಮಾಡೋಕ್ಕಾಗದೆ, ಮತ್ತೆ ಮೆಂಟಲ್ ಟಾರ್ಚರೇ ಅನುಭವಿಸ್ಬಿಟ್ಟಿದ್ದೀರಾ ಕಳೆದ 18 ತಿಂಗಳು. ಈಗ ಇನ್ನು 18 ತಿಂಗಳು ಅದಕ್ಕಿನ್ನ ಪರವಾಗಿಲ್ಲ, ಬಟ್ ಬೆಸ್ಟ್ ಏನಲ್ಲ. ನಿಮಗೆ ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ, ಕಳೆದ 18 ತಿಂಗಳು, ಈಗ 18 ತಿಂಗಳು, ಮುಂದಿನ 18 ತಿಂಗಳು ಕೇತು ಒಳ್ಳೆ ಪೊಸಿಷನ್ ಅಲ್ಲಿ ಇಲ್ಲ. ನಿಮಗೆ ಆಲ್ಮೋಸ್ಟ್ ಅವಾಗ 18 + 18 36 44 54 ತಿಂಗಳು ನೀವು ಪಡೋ ಪಾಡು ಯಾರಿಗೂ ಬೇಡ. ಒಂದನೇ ಮನೆಯಲ್ಲಿ ಫುಲ್ ಡಿಪ್ರೆಷನ್ ಕೊಡ್ತಾನೆ, ಮೆಂಟಲ್ ಟಾರ್ಚರ್ ಇರುತ್ತೆ, ತುಂಬ ಮೆಂಟಲಿ ಸ್ಟ್ರೆಸ್ ಆಗ್ತೀರಾ. ಎಸ್ಪೆಷಲಿ ಫ್ಯಾಮಿಲಿ ರಿಲೇಟಿವ್ಸ್ ಬಗ್ಗೆ ಯೋಚನೆ ಮಾಡಿ, ಇಲ್ಲ ನಿಮ್ಮ ಸ್ವಂತ ವಿಚಾರಗಳ ಬಗ್ಗೆ ಯೋಚನೆ ಮಾಡಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಮಾಡ್ಕೋತೀರಿ. ಮತ್ತಷ್ಟು ಖರ್ಚುಗಳು ಜಾಸ್ತಿ ಆಗುತ್ತೆ, ಉಳಿತಾಯ ಕಮ್ಮಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಪರ್ಸನಲ್ ಲೋನು ಅಂಥದ್ದೆಲ್ಲ ತಗೊಳಕ್ ಹೋಗ್ಬೇಡಿ, ಅಲ್ಲಿ ಬಡ್ಡಿ ಜಾಸ್ತಿ ಇರುತ್ತೆ. ನೀವು ತಗೊಂಡ ಮೇಲೆ ಬಡ್ಡಿಗೆ ಬಡ್ಡಿ ಸೇರಿ ಆ ಬಡ್ಡಿ ಕಟ್ಟಕ್ಕೆ ಇನ್ನೊಬ್ರ ಹತ್ರ ಸಾಲ ಮಾಡಿ, ಅದು ಮತ್ತೊಂದು ಇನ್ನೊಂದು ಆಗಿ ತುಂಬ ಸಾಲಗಾರರಾಗ್ಬಿಡ್ತೀರಾ. ಆದಷ್ಟು ಫೈನಾನ್ಸ್ ಬಗ್ಗೆ ಗಮನ ಇರಲಿ. ಹೊಸದಾಗಿ ಮದುವೆ ಆಗಿರೋರು ಇದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದ ಡಿವೋರ್ಸ್ ವರೆಗೂ ಬಂದು ನಿಂತ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಮ್ಯಾರೇಜ್ನ ನೀವು ಸೇವ್ ಮಾಡ್ಕೊಳ್ಳಿ. ಏನೇ ಕನ್ಫ್ಯೂಷನ್ಸ್ ಇದ್ರೂ ಫೇಸ್ ಟು ಫೇಸ್ ಮಾತಾಡಿ ಹೇಳ್ಬಿಡಿ. ಅವ್ರಿಗೇನಾದ್ರೂ ಡೌಟ್ ಕ್ರಿಯೇಷನ್ ಇದ್ರೆ ಫುಲ್ ವಿತ್ ಪ್ರೂಫ್ ತೋರಿಸ್ಬಿಟ್ಟು ಹೇಳ್ಬಿಡಿ. ನಾನೇನಕ್ಕೆ ಹೇಳಕ್ ಹೋಗ್ಲಿ, ನಾನು ಕರೆಕ್ಟಾಗಿ ಇದ್ದೀನಲ್ಲ ಅಂತ ಅನ್ನೋ ಯೋಚನೆಲಿ ಇದ್ರೆ ನೀವು ಆಮೇಲೆ ತಿಳಿಸ್ತೀನಿ ಅಂತ ಅಂದ್ರೂ ಆಗಲ್ಲ, ಕಾಲ ಮಿಂಚೋಗಿರುತ್ತೆ. ಯೋಚನೆ ಮಾಡಿ. ಮತ್ತೆ ನಿಮ್ಮ ಸೋಷಿಯಲ್ ರೆಪ್ಯುಟೇಷನ್ ಕೂಡ ಹಾಳಾಗೋ ಎಲ್ಲ ಚಾನ್ಸಸ್ ಇರುತ್ತೆ. ಕೇತು 7ನೇ ಮನೆಗೆ ದೃಷ್ಟಿ ಹಾಕೋದ್ರಿಂದ ಆಪೋಸಿಟ್ ಸೆಕ್ಸ್ ಜೊತೆ ಏನಾದರೂ ಒಂಥರ ತಕರಾರಾಗಿ ಅದರಿಂದ ನಿಮ್ಮ ಇಮೇಜ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ನಿಮ್ಮ ಶುಕ್ರ 3ನೇ ಮನೆಯಲ್ಲಿ ಇದ್ದಾನೆ. ಇದು ಸ್ವಲ್ಪ ಒಳ್ಳೆ ಪ್ಲೇಸ್ಮೆಂಟು, ಬಟ್ ಜಾಸ್ತಿ ಎಫೆಕ್ಟ್ ಇರಲ್ಲ. ಯಾಕೆಂತಂದ್ರೆ ಶುಕ್ರ ಬೇಗ ಮುಂದಿನ ಮನೆಗೆ ಹೊರಟೋಗ್ತಾನೆ. ಅವ್ರಿಗೆಲ್ಲ ಸ್ಪ್ಯಾನ್ ಆಫ್ ಟ್ರಾನ್ಸಿಟ್ ತುಂಬಾ ಕಮ್ಮಿ, 40 ದಿನ. ರೆಟ್ರೋಗ್ರೆಷನ್ ಸೇರಿಸಿ ಅಂದ್ರೆ ವಕ್ರಿನೂ ಸೇರಿಸಿ 40 ದಿನ ತಗೊಳ್ತಾರೆ, ಬೇಗ ಹೊರಟೋಗ್ತಾರೆ. ಒಡ ಹುಟ್ಟಿದವ್ರ ಜೊತೆ ಸಂಬಂಧಗಳು ಚೆನ್ನಾಗಿರುತ್ತೆ, ಕೊಲೀಗ್ಸ್ ಜೊತೆ ಫ್ರೆಂಡ್ಸ್ ಜೊತೆನೂ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ಮತ್ತೆ ನೀವು ಒಂಥರ ಯುನೀಕ್ ಆಗಿ ನೀವು ನಿಮ್ಮ ಎಕ್ಸ್ಪ್ರೆಷನ್ನ ಕೊಡ್ತೀರಾ. ಅಂದ್ರೆ ನೀವೇನು ಹೇಳಬೇಕು ಅದನ್ನ ಕ್ರಿಯೇಟಿವ್ ಆಗಿ ಯುನೀಕ್ ಆಗಿ ಅದನ್ನ ಹೇಳ್ತೀರಾ. ಅದರಿಂದ ಜನಕ್ಕೆ ಸ್ವಲ್ಪ ಇಂಪ್ರೆಸಿವ್ ಆಗಿ ಕಾಣಿಸ್ತೀರಾ ನೀವು. ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರ ಏನಾದರೂ ವೀಕ್ ಆಗಿದ್ರೆ ನೀವು ಆ ಥರ ಮಾತಾಡೋದು ನೋಡಿ ಇವನು ಭಾರಿ ಕನ್ನಿಂಗ್ ಇದ್ದಾನೆ ಅನ್ನೋ ಥರ ಫೀಲಿಂಗ್ ಬಂದ್ಬಿಡುತ್ತೆ. ಮತ್ತೆ ನೀವು ಇನ್ಸೆಕ್ಯೂರ್ ಆಗ್ಬಿಡ್ತೀರಿ, ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗದೆ ನಿಮ್ಮ ಮನಸ್ಸೊಳಗೆ ಮುಚ್ಚಿಟ್ಕೊಂಡು. ಬುಧ ಕೂಡ 3ನೇ ಮನೆಯಲ್ಲಿ ಇದ್ದಾನೆ, ಆದರೆ ವಕ್ರಗತಿಲಿದ್ದಾನೆ. ಹೊಸ ಕಾಂಟ್ಯಾಕ್ಟ್ಸ್ನ ಬೆಳೆಸ್ಕೊಳ್ತೀರಿ. ಆದರೆ ಈ ಕಾಂಟ್ಯಾಕ್ಟ್ಸ್ ಇಂದ ಆಗ್ಲೇ ನಿಮ್ಗೆ ಹೇಳಿದೆ, ಕೇತು ಸ್ವಲ್ಪ ಸ್ಕ್ಯಾಂಡಲಸ್ ರಿಲೇಶನ್ಶಿಪ್ಗಳು ಕೊಟ್ಬಿಡ್ತಾನೆ ಅಂತ ಕಾಸಸ್ ಜಾಸ್ತಿ ಇರುತ್ತೆ. ಅವರು ಏನ್ ಕೆಟ್ಟವ್ರು ಇರೋದಲ್ಲ, ನೀವು ಏನ್ ಕೆಟ್ಟವ್ರು ಇರೋದಿಲ್ಲ, ನಿಮ್ಮ ಮನಸ್ಸಲ್ಲೂ ಏನು ಪ್ರಾಬ್ಲಮ್ ಇರೋದಿಲ್ಲ. ಆದ್ರೆ ನೀವು ಏನ್ ಮಾತಾಡ್ತಿರಲ್ಲ ಅದನ್ನ ಅವ್ರು ತಪ್ಪಾಗಿ ಭಾವಿಸ್ಬಿಟ್ಟು ಅದರಿಂದ ಒಂದು ಸ್ಕ್ಯಾಂಡಲ್ ತರ ಆಗ್ಬಿಡ್ತದೆ, ನಿಮ್ಮ ಇಮೇಜ್ ಹಾಳಾಗ್ಬಿಡ್ತದೆ. ಹುಷಾರಾಗಿರಿ. ಕೆಲಸದ ಜಾಗದಲ್ಲಿ ಸೀನಿಯರ್ಸ್ ಜೊತೆ ಮಾತಿನಿಂದಲೇ ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಆಗುತ್ತೆ. ರ್ಯಾಶ್ ಡಿಸಿಷನ್ಸ್ ತಗೊಳ್ಬೇಡಿ. ಮತ್ತೆ ಎಕ್ಸ್ಟ್ರಾವೆಗಂಟ್ ಆಗಿ ಖರ್ಚು ಮಾಡಕ್ ಹೋಗ್ಬೇಡಿ, ದುಂದುವೆಚ್ಚ ಮಾಡಕ್ ಹೋಗ್ಬೇಡಿ. ಟ್ರಾವೆಲ್ಗೆ ತುಂಬಾ ಒಳ್ಳೆ ಪೊಸಿಷನ್ ಕಾಣಿಸ್ತಿಲ್ಲ ಮರ್ಕ್ಯುರಿ ಅಂದ್ರೆ ಬುಧನ ಈ ಪೊಸಿಷನ್ ಇಂದ. ಸೊ ಟ್ರಾವೆಲ್ ಆದಷ್ಟು ಅವಾಯ್ಡ್ ಮಾಡಿ. ಮಾಡಲೇಬೇಕು ಅನ್ನೋ ಪರ್ಪಸ್ ಇದ್ರೆ ಮಾಡಿ, ಇಲ್ಲ ಅಂತಂದ್ರೆ ಸುಮ್ಮನೆ
ಟ್ರಿಪ್ ಥರ ಹೋಗ್ತಾ ಇದ್ದೀನಿ ಎಂಜಾಯ್ಮೆಂಟ್ಗೆ ಅಂತಂದರೆ ಅವಾಯ್ಡ್ ಮಾಡೋದೇ ಒಳ್ಳೇದು. ಮನೇಲೆ ಆರಾಮಾಗಿ ಕಾಲ ಕಳೀರಿ. ಫೈನಾನ್ಸ್ ಟ್ರಬಲ್ ಇದೆ, ಸೊ ದುಡ್ಡು ಉಳ್ಕೊಳ್ಳುತ್ತೆ, ಅಲ್ಲಾಗೋ ತೊಂದರೆನೂ ತಪ್ಪುತ್ತೆ. ಇನ್ನು ನೆಕ್ಸ್ಟು ಸೂರ್ಯ 4ನೇ ಮನೆಯಲ್ಲಿದ್ದಾನೆ. ಮದರು, ಪ್ರಾಪರ್ಟಿ, ಸ್ಟೆಬಿಲಿಟಿ ಹೌಸ್ ಇದು. ಇಲ್ಲಿ ಸೂರ್ಯ ಇರೋದ್ರಿಂದ ನಿಮಗೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಅದು ಮದರ್ ರಿಲೇಟೆಡ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಗ್ರ್ಯಾಂಟ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯ ಏನಾದರೂ ಒಳ್ಳೆ ಪೊಸಿಷನಲ್ಲಿ ಇದ್ದರೆ ಈಸಿಯಾಗಿ ಅದು ನಿಮ್ಮ ಕೈಗೆ ಸೇರಿಬಿಡುತ್ತೆ. ಬಟ್ ಅದೇ ಏನಾದರೂ ಕೆಟ್ಟ ಸ್ಥಾನದಲ್ಲಿ ಕೂತಿದ್ರೆ ಇದರಿಂದ ನಿಮಗೆ ಮೆಂಟಲ್ ಸ್ಟ್ರೆಸ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಎಲ್ಲಿಂದನೋ ಫೈನಾನ್ಸ್ ತಂದು ಇದಕ್ಕೆ ಹಾಕ್ಬಿಟ್ಟೆ, ಇವಾಗ ಇದು ಬರಲಿಲ್ವಲ್ಲಪ್ಪ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡ್ತೀರಿ. ಸೊ ಮತ್ತೆ ಅದ್ರ ಜೊತೆಗೆ ವೀಕ್ ಸನ್ ಇದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ನಿಮ್ಮ ಎಲ್ಡರ್ಲಿ ಪೀಪಲ್ ಜೊತೆ ನಿಮಗೆ ಗಲಾಟೆಗಳಾಗೋ ಚಾನ್ಸಸ್ ಇರುತ್ತೆ, ವಾಗ್ವಾದ, ಮನಸ್ತಾಪಗಳಾಗತ್ತೆ. ಸೊ ಆದಷ್ಟು ಮಾತುಗಳನ್ನ ಅವಾಯ್ಡ್ ಮಾಡಿ. ಅವ್ರು ಏನು ಹೇಳ್ತಾರೆ ಹೇಳ್ಕೊಳ್ಳಿ ಬಿಡಿ, ಹಿರಿಯರು ಬುದ್ಧಿ ಮಾತು ಹೇಳಿದ್ರು ಅಂತ ಅನ್ಕೊಂಡು ಸುಮ್ಮನಾಗ್ಬಿಡಿ. ಇನ್ನು ಕುಜ ಕೂಡ ನಿಮ್ಮ 4ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಮದರ್ ಜೊತೆ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ಮತ್ತೆ ಆಸ್ತಿ ಲಾಭ, ಎಸ್ಪೆಷಲಿ ಲ್ಯಾಂಡ್ ಪ್ರಾಪರ್ಟಿ, ದುಡ್ಡು ಅಂತಲ್ಲ, ಯಾವ್ದಾನ FD ಮಾಡಿರುವಂತ ದುಡ್ಡು ಅಂತಲ್ಲ, ಲ್ಯಾಂಡೆಡ್ ಪ್ರಾಪರ್ಟಿ ನಿಮ್ಗೆ ಅಸೆಟ್ ನಿಮ್ ಕೈ ಸೇರೋ ಚಾನ್ಸಸ್ ಇರುತ್ತೆ. ಬಟ್ ಸನ್ನು ನಿಮ್ಮ ಜಾತಕದಲ್ಲಿ ಹೇಗಿದ್ದಾನೆ ಮತ್ತೆ ಮಾರ್ಸ್ ಅಂದ್ರೆ ಕುಜಾನು ಹೇಗೆ ಇದ್ದಾನೆ ನಿಮ್ಮ ಜಾತಕದಲ್ಲಿ ಏನೋ ಚೆಕ್ ಮಾಡಿಸ್ಕೊಳ್ಳಿ. ಆ ಬೇಸಿಸ್ ಮೇಲೆ ನಿಮ್ಮ ಪ್ರಾಪರ್ಟಿಲಿ ಇನ್ವೆಸ್ಟ್ ಮಾಡಬೇಕಾ, ಅದನ್ನ ನಿಮ್ದಾಗಿಸ್ಕೊಳ್ಳೋಕೆ ಬೇಡ ಅಂತ ತೀರ್ಮಾನ ನೀವು ತಗೋಬಹುದು. ಮತ್ತೆ ನಿಮ್ಮ ಜಾತಕದಲ್ಲಿ ಕುಜ ಏನಾದರೂ ವೀಕ್ ಆಗಿದ್ರೆ ನನಗೇನಕ್ಕೆ ಈ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ನಾನೊಬ್ಬನೇ ಮಾಡ್ಬೇಕಾ, ಅಣ್ಣ ತಮ್ಮದಿರು ಇರ್ತೀರಿ, ಮನೆ ರೆಸ್ಪಾನ್ಸಿಬಿಲಿಟಿ ದೊಡ್ಡವನ್ ತಗೊಳ್ಳೋ ಅಂತ ಹೇಳಿದಾಗ ನಿಮ್ಗೆ ಅನ್ಸ್ಲೂಬಹುದು ಅವನಿಲ್ವಾ ಚಿಕ್ಕವನು, ಆಸ್ತಿಲ್ ಮಾತ್ರ ಏನು ಕಮ್ಮಿ ಭಾಗ ತಗೊಳ್ತಾನೋ ಅನ್ನೋ ಫೀಲಿಂಗ್ ಬರುತ್ತೆ. ಆ ಫೀಲಿಂಗ್ ಇಟ್ಕೊಂಡು ನೀವು ಮನೆ ರೆಸ್ಪಾನ್ಸಿಬಿಲಿಟಿನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಅದು ದೂರದಲ್ಲಿ ತುಂಬಾ ತೊಂದರೆ ಆಗುತ್ತೆ, ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ತುಂಬಾ ತೊಂದರೆ ಆಗುತ್ತೆ, ಎಸ್ಪೆಷಲಿ ಆಸ್ತಿ ವಿಚಾರದಲ್ಲಿ. ನೆಕ್ಸ್ಟು ಶನಿ ನಿಮ್ಮ 6ನೇ ಮನೆಯಲ್ಲಿ ಇದ್ದಾನೆ. ಮುಳುಗುತ್ತಾ ಇರೋವನಿಗೆ ಹುಲ್ಕಡ್ಡಿನೂ ಆಸರೆ ಅನ್ನೋ ಥರ ನಿಮಗೆ ಇದೊಂದು ಆಸರೆಯಾಗಿ ಸಿಗುತ್ತೆ ಶನಿ ಎಫೆಕ್ಟ್ಸು. ಯಾಕೆ ಅಂತಂದರೆ ಕೇತು ಅಂತೂ ನಿಮ್ಮನ್ನು 18 ತಿಂಗಳಿಂದ ಹಣ್ಣು ಮಾಡಿಬಿಟ್ಟಿದ್ದಾನೆ. ಈ 18 ತಿಂಗಳು ಹಣ್ಣು ಮಾಡ್ತಾನೆ, ಮುಂದಿನ 18 ತಿಂಗಳು ಮಾಡ್ತಾನೆ. ಶನಿ 2.5 ವರ್ಷ ಇರೋದ್ರಿಂದ ಸ್ವಲ್ಪ ಸಪೋರ್ಟ್ ಕೊಡ್ತಾನೆ, ಮೇನ್ ಶನಿ. ಯಾಕೆ ಅಂತಂದರೆ ಅವನು ಕರ್ಮಕಾರಕ. ನೀವು ಒಳ್ಳೆಯವರಿದ್ದು ನೀವು ಒಳ್ಳೆ ಕೆಲಸಗಳು ಮಾಡಿದರೆ ನಿಮಗೆ ಎಂಥ ಕಷ್ಟ ಬಂದ್ರೂ ನಿಮ್ಮ ತಲೆಗೇನು ಪ್ರಾಬ್ಲಮ್ ಆಗದೆ ಇರೋ ಥರ ಅದು ತಲೆ ಮೇಲೆ ಹಾರ್ಕೊಂಡು ಹೋಗೋ ಥರ ಶನಿ ನೋಡ್ಕೋತಾನೆ. ಸೊ ನೀವು ಲಕ್, ಇದೊಂದು ನಿಮಗೆ ತುಂಬ ಲಕ್ಕಿ ಅಂತ ಹೇಳ್ಬೋದು 6ನೇ ಮನೆಯಲ್ಲಿ ಇದೆ. ಇನ್ನು ಮುಂದೆ ಯಾವುದಿದೆ ಅಂತ ಯೋಚನೆ ಮಾಡೋಣ. ಬಟ್ ಶನಿ ನಿಮಗೆ ತುಂಬ ಬಲವಾಗಿದ್ದಾನೆ. ಸೊ ಸ್ವಲ್ಪ ಸಂತೋಷ ಪಡ್ಬೋದು ನೀವು ಇದರಲ್ಲಿ. ಮತ್ತು ಶನಿ 6ನೇ ಮನೆಯಲ್ಲಿ ದುಡ್ಡಿನ ಬೆಲೆ ಕಲಿಸ್ಕೊಡ್ತಾನೆ. ₹1 ಬೆಲೆ ಯಾವ ಟೈಮಲ್ಲಿ ₹1 ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಕಲಿಸ್ಕೊಡ್ತಾನೆ. ಆಲ್ರೆಡಿ ಕೇತು ಕೂಡ ಕಲಿಸ್ತಾ ಇದ್ದಾನೆ ನಿಮ್ಗೆ 18 ತಿಂಗಳಿಂದ, ಈ 18 ತಿಂಗಳು ಕಳಿಸ್ತಾನೆ. ಮತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿ ಇರುತ್ತೆ, ಆದರೆ ಬಟ್ ಫೈನಲ್ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋ ಥರ ನಿಮಗೆ ವಿಕ್ಟರಿ ಸಿಗುತ್ತೆ. ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ಎಫರ್ಟ್ಸ್ ಹಾಕ್ಬೇಕು ಅಂತ ಅಂದ್ಬಿಟ್ಟು ಫುಲ್ ವರ್ಕಾಲಿಕ್ ಆಗ್ಬಿಟ್ಟು ನಿಮ್ಮ ಡಯಟ್ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸದೇ ಇರಬೇಡಿ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದ್ರೆ 6ನೇ ಮನೆ ಮೈನರ್ ಹೆಲ್ತ್ ಇಶ್ಯೂಸ್ ಹೌಸಸ್ಸು. ಸೊ ಶನಿ ಅಲ್ಲಿರೋದ್ರಿಂದ ಸ್ವಲ್ಪ ನೆಗೆಟಿವ್ ಆಗತ್ತೆ ಹೆಲ್ತ್ಗೆ. ಅಂದರೆ ಶೀತ, ನೆಗಡಿ, ಕಾಯಿಲೆ ಇದು ಬರುತ್ತೆ, ಅದು ಕಾಮನ್ನು. ಬಟ್ ಈಗಿನ ಟೆಸ್ಟಿಂಗ್ ಇದರಲ್ಲಿ ಕರೋನಾ ಅಂತ ಬಂದ್ಬಿಡುತ್ತೆ, ಅದು ಇದು ಅಂತ ಹೇಳಿ ಎದುರಿಸ್ಬಿಡ್ತಾರೆ. ಸೊ ಎದುರುಕೊಳ್ಳೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಹೆಲ್ತ್ ಬಗ್ಗೆ ಗಮನ ಹರಿಸಿ. ಮತ್ತು ಈ ಟ್ರಾನ್ಸಿಟ್ಟು ನಿಮ್ಮ ಮೇಲೆ ಸ್ಕ್ಯಾಂಡಲಸ್ ಸ್ಟೇಟ್ಮೆಂಟ್ಸು, ಫಾಲ್ಸ್ ಅಲಿಗೇಷನ್ಸ್ ಬರೋ ಥರ ಮಾಡುತ್ತೆ. ಸೋಷಿಯಲ್ ರೆಪ್ಯುಟೇಷನ್ನ ಕೇತು ಕೂಡ ಹಾಳು ಮಾಡ್ತಾನೆ ಅಂತ ಹೇಳಿದ್ದೆ. ಮರ್ಕ್ಯೂರಿ ಕೂಡ ಅದೇ ಇದು ಸೋಗ್ನಲ್ಲಿದ್ದಾನೆ, ಶನಿ ಕೂಡ ಅದೇ ಇದರಲ್ಲಿದ್ದಾನೆ. ಸೊ ನೀವು ಎಸ್ಪೆಷಲಿ ನೀವು ಗಂಡಸರಾಗಿದ್ರೆ ಹೆಣ್ಮಕ್ಳ ಹತ್ರ ವ್ಯವಹಾರ ಮಾಡುವಾಗ, ಮಾತಾಡುವಾಗ ತುಂಬ ಕೇರ್ಫುಲ್ ಆಗಿ ಮಾತಾಡಬೇಕಾಗತ್ತೆ. ಒಂದು ಮಾತು ಹೆಚ್ಚು ಕಮ್ಮಿ ಆಗ್ಬಿಟ್ಟು ತುಂಬ ಸ್ಕ್ಯಾಂಡಲಸ್ ಸ್ಟೇಟ್ಮೆಂಟ್ ಬಂದು ನೀವು ಆ ಸ್ಕ್ಯಾಂಡಲ್ ಸಿಕ್ಕಾಕೊಂಡ್ಬಿಡ್ತೀರಾ, ಹುಷಾರಾಗಿರಿ. ಶನಿ 3ನೇ ದೃಷ್ಟಿನ ನಿಮ್ಮ 8ನೇ ಮನೆ ಮೇಲೆ ಹಾಕ್ತಾ ಇದ್ದಾನೆ. ಇದು ರೋಗಸ್ಥಾನ. ಸೊ ಶನಿ ನೋಡೋ ಮನೆ ಚೂರು ಅಂತ ಹೇಳ್ತಾರಲ್ಲ, ಅದೇ ರೀತಿ 8ನೇ ಮನೆ ನೋಡ್ತಿರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕು. ನೀವು ಆಗ್ಲೇ ಹೇಳಿದೆ 6th ಹೌಸಲ್ಲಿ ನಿಮಗೆ ಶನಿ ಇರೋದ್ರಿಂದ ಮೈನರ್ ಹೆಲ್ತ್ ಇಶ್ಯೂಸ್ ಆಗತ್ತೆ ಅಂತ. ಮೈನರ್ ಹೆಲ್ತ್ ಇಶ್ಯೂಸ್ನ ಇಗ್ನೋರ್ ಮಾಡಿದ್ರೆ ಮೇಜರ್ ಹೆಲ್ತ್ ಇಶ್ಯೂ ಆಗಿ ಕನ್ವರ್ಟ್ ಆಗ್ಬಿಡ್ತದೆ. ಅದಕ್ಕೆ ಅದ್ರ ಬಗ್ಗೆ ಗಮನ ಕೊಡಿ. ಇನ್ನು 7ನೇ ದೃಷ್ಟಿ ಶನಿದು 12ನೇ ಮನೆ ಮೇಲೆ ಬೀಳ್ತಾ ಇದೆ. ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿತ್ತು 18 ತಿಂಗಳ ಹಿಂದೆ, ಈಗಲೂ ಜಾಸ್ತಿ ಆಗ್ತಾ ಇದೆ, ಇನ್ನಷ್ಟು ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಅನವಶ್ಯಕ ಖರ್ಚುಗಳನ್ನ ಮತ್ತೆ ದುಂದು ವೆಚ್ಚನ ಅವಾಯ್ಡ್ ಮಾಡಿ. ಇನ್ನು ತನ್ನ 10ನೇ ದೃಷ್ಟಿನ ನಿಮ್ಮ 3ನೇ ಮನೆ ಮೇಲೆ ಹಾಕ್ತಾ ಇದ್ದಾನೆ. ನಿಮ್ಮ ಒಡ ಹುಟ್ಟಿದವ್ರ ಜೊತೆ ಮಾತಾಡುವಾಗ ಹುಷಾರಾಗಿರಿ. ತಾಯಿ ಕಡೆಯಿಂದ ಆಸ್ತಿ ಬರ್ಬೋದು ಅನ್ನೋ ಪಾಸಿಬಿಲಿಟಿ ಇದೆ ಅಂತ ಹೇಳಿದೆ. ಅದ್ರ ಜೊತೆಗೆ ಸಿಬ್ಲಿಂಗ್ಸ್ ಜೊತೆ ರೆಸ್ಪಾನ್ಸಿಬಿಲಿಟಿ ಇಶ್ಯೂ ಆಗಿ ದೂರ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದೆ. ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳಿ, ಯಾಕೆಂದ್ರೆ ಆಸ್ತಿ ಬರುವಾಗ ತಕರಾರು ಇಲ್ಲದೆ ಬರುತ್ತೆ. ಇನ್ನು ನೆಕ್ಸ್ಟು ರಾಹು ನಿಮ್ಮ 7ನೇ ಮನೆಯಲ್ಲಿ ಇದ್ದಾನೆ. ಇದು ಕೂಡ ಫೈನಾನ್ಸ್ ಟ್ರಬಲ್ ತೋರಿಸ್ತಾ ಇದೆ. ಇದು ಒಳ್ಳೆ ಟ್ರಾನ್ಸಿಟ್ ಇಲ್ಲ.
ಮತ್ತೆ ಆಸ್ತಿ ನಷ್ಟ ಆಗೋ ಚಾನ್ಸಸ್ ಇರುತ್ತೆ. ಮೊದಲೇ ಹೇಳ್ದಂಗೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆ ಗಲಾಟೆಗಳು ಮಾಡಿಕೊಂಡು ಆಮೇಲೆ ಆಸ್ತಿ ಕೇಳಕ್ ಹೋದ್ರೆ ಅವ್ರು ಕೊಡೋಕ್ಕಾಗಲ್ಲ, ಕೊಡೋದು ಇಲ್ಲ ಅವರು. ಆದ್ರಿಂದ ಬೆಣ್ಣೆಲ್ ಕೂದಲು ತೆಗ್ದಂತೆ ವ್ಯವಹಾರ ಮಾಡ್ಕೋಬೇಕು. ಸ್ವಲ್ಪ ಮಾತಿನಲ್ಲಿ ಗಮನ ಇರಲಿ, ಜಾಸ್ತಿ ರ್ಯಾಶ್ ಆಗಿ ಮಾತಾಡಬೇಡಿ. 7ನೇ ಮನೆ ಹೌಸ್ ಆಫ್ ಲವ್, ಹೌಸ್ ಆಫ್ ಪಾರ್ಟ್ನರ್ಶಿಪ್ ಅಂತಾರೆ. ಹೊಸದಾಗಿ ಮದುವೆ ಆಗಿರೋರಿಗೆ ಕೇತು ಆಲ್ರೆಡಿ ತೊಂದರೆ ಕೊಡ್ತಾ ಇದ್ದಾನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ. ಅವ್ರೇನೋ ಒಂದು ಮಾತಂದ್ರು ನಿಮ್ಮ ಸ್ಪೌಸ್ ಅಂದ್ಬಿಟ್ಟು ನೀವು ಎಕ್ಸ್ಪ್ಲೋಸಿವ್ ಡಿಸಿಷನ್ ತಗೊಂಡ್ಬಿಡ್ಬೋದು. ನಿನಗೆ ಇಷ್ಟ ಇಲ್ವಾ, ಹೋಗು, ನಾನು ಡಿವೋರ್ಸೇ ಕೊಡ್ತೀನಿ, ಹೋಗು ನೀನು ಹಾಳಾಗಿ ಅನ್ನೋ ಮಾತುಗಳು ಬಂದ್ಬಿಡುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡಿ. ಕೊಲೀಗ್ಸ್ ಜೊತೆನೂ ಸ್ವಲ್ಪ ವಾದ ವಿವಾದ ನಡೆಯೋ ಚಾನ್ಸಸ್ ಇರುತ್ತೆ. ರಾಹು 7ನೇ ಮನೇಲಿರೋ ಕಾರಣ ಹೊಸದಾಗಿ ಕ್ರಶ್ ಆಗಿ ಲವ್ ಆಗ್ಬೋದು. ಬಟ್ ಅದು ಲವ್ ಆದ್ಮೇಲೆ, ಲವ್ ಅಟ್ ಫಸ್ಟ್ ಸೈಟ್ ಆಗಿದ ನಂತರ ಗೊತ್ತಾಗುತ್ತೆ ಅವರು ಇಂಟರ್ ರಿಲಿಜನ್ ಇಲ್ಲ ಇಂಟರ್ ಕಾಸ್ಟ್ ಆಗ್ಬಿಡ್ಬೋದು ಅನ್ನೋ ಪಾಸಿಬಿಲಿಟಿ ಇರುತ್ತೆ. ಸೊ ರಾಹು ಫಸ್ಟ್ ತೋರಿಸೋದೇನೆ ಔಟ್ ಆಫ್ ರಿಲಿಜನ್ ಲವ್ ಅಫೇರ್ಸು, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮತ್ತೆ ಆಲ್ರೆಡಿ ನೀವು ಇಂಟರ್ ರಿಲಿಜನ್ ಲವ್ ಅಫೇರ್ ಅಲ್ಲಿ ಲವರ್ ಇದ್ದು ಮದುವೆಗೆ ಏನಾರ ಟ್ರೈ ಮಾಡ್ತಾ ಇದ್ರೆ ಈಗ ಟೈಮ್ ಚೆನ್ನಾಗಿಲ್ಲ, ಈಗ ಟ್ರೈ ಮಾಡಬೇಡಿ. ಇನ್ನು ನೆಕ್ಸ್ಟು ಗುರು ನಿಮ್ಮ 8ನೇ ಮನೆಯಲ್ಲಿದ್ದಾನೆ. ಇದು ಒಳ್ಳೆ ಸ್ಥಾನ ಅಲ್ಲ, ಸಾಲ ಬಾಧೆ ತೋರಿಸುತ್ತೆ, ಮತ್ತೆ ಕ್ರೋನಿಕ್ ಹೆಲ್ತ್ ಇಶ್ಯೂಸ್ ಕಾಡೋ ಚಾನ್ಸಸ್ ಇರುತ್ತೆ. ಸೊ ಫೈನಾನ್ಸು ಮತ್ತೆ ಹೆಲ್ತ್ ಎರಡೂ ಪ್ರಾಬ್ಲಮ್ ಆಗಿದೆ ನಿಮಗೆ. ಫೈನಾನ್ಸ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಹಾರ್ಡ್ ವರ್ಕ್ ಮಾಡ್ಬಿಟ್ಟು ನಾನು ಮಾಡ್ತೀನಿ ಅಂತ ಹೆಲ್ತ್ನ ನೆಗ್ಲೆಕ್ಟ್ ಮಾಡಿದ್ರೆ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಅಲ್ಲಿ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡೆಲ್ಲ ಹೆಲ್ತ್ಗೆ ಹೊರಟೋಗುತ್ತೆ. ಸೊ ಎರಡರ ಬಗ್ಗೆನೂ ಬ್ಯಾಲೆನ್ಸ್ ಆಗಿ ನೀವು ಮೇಂಟೈನ್ ಮಾಡಬೇಕು. ನೀವೇನು ಮಾಡ್ಬೋದು ಅಂತಂದ್ರೆ ಎಕ್ಸ್ಟ್ರಾವೆಗಂಟ್ ಖರ್ಚನ್ನ ಉಳಿಸಿ ಅದನ್ನ ಫೈನಾನ್ಸಲ್ಲಿ ಬ್ಯಾಲೆನ್ಸ್ ಮಾಡಿ ಹೆಲ್ತನ್ನು ನೋಡಿಕೊಂಡು ಎಷ್ಟು ಕೆಲಸ ಮಾಡಬೇಕು ಅಷ್ಟು ಮಾತ್ರ ಕೆಲಸ ಮಾಡಿ. ಇನ್ನು ನೆಕ್ಸ್ಟ್ ದುಡ್ಡಿನ ಸಮಸ್ಯೆ ಇದೆ ಅಂತ ಯಾವ್ದಾದ್ರು ನೆಗೆಟಿವ್ ಇಲ್ಲಿಗಲ್ ಮ್ಯಾನರ್ ಅಲ್ಲಿ ದುಡ್ಡು ಮಾಡಕ್ ಟ್ರೈ ಮಾಡ್ಬಿಟ್ಟಿರಾ, ತುಂಬಾ ತೊಂದರೆ ಆಗ್ಬಿಡ್ತದೆ, ಜೈಲ್ಗೆ ಹೋಗೋ ಪರಿಸ್ಥಿತಿ ಬರೋ ಚಾನ್ಸಸ್ ಇರುತ್ತೆ. ಅದನ್ನ ಮಾಡಕ್ ಹೋಗ್ಬೇಡಿ. ಗುರುವಿನ 5ನೇ ದೃಷ್ಟಿ ನಿಮ್ಮ 12ನೇ ಮನೆ ಮೇಲೆ ಬೀಳ್ತಾ ಇದೆ. ಆ ಕಾರಣದಿಂದ ಸ್ವಲ್ಪ ಫಾರಿನ್ ಟ್ರಾವೆಲ್ ಅಂತಂದ್ರೆ ವರ್ಕ್ ರಿಲೇಟೆಡ್, ಈಗ ಇಲ್ಲಿ ಯಾರಾದ್ರೂ ಆರ್ಕಿಟೆಕ್ಟು, ಮೆಕ್ಯಾನಿಕಲ್ ಇಂಜಿನಿಯರ್ಸು ಬೆಂಗಳೂರಲ್ಲಿ ಇಲ್ಲ ಇಂಡಿಯಾದಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ದುಬೈಯಲ್ಲಿ ಒಳ್ಳೆ ಆಫರ್ಸ್ ಬರ್ತದೆ, ಹೋಗಿ ಟ್ರೈ ಮಾಡ್ಬೋದು. ಅಲ್ಲೇನು ಸಮಸ್ಯೆ ಜಾಸ್ತಿ ತೋರಿಸ್ತಾ ಇಲ್ಲ, ಹೋಗ್ಬೋದು. ಬಟ್ ಅದರಿಂದ ನಿಮ್ಮ ಫೈನಾನ್ಸಿಗೆ ತುಂಬಾ ಏನು ಹೆಲ್ಪ್ ಆಗಲ್ಲ. ಅದರಿಂದ ಮತ್ತಷ್ಟು ಎಕ್ಸ್ಪೆನ್ಸಸ್ ಅಲ್ಲೇನಾದ್ರೂ ಖರ್ಚಾಗ್ಬಿಡ್ತದೆ. ನೀವು ಅಲ್ಲಿ ಟ್ರಾವೆಲ್ ಆದ್ಮೇಲೆ ನಿಮಗೆ ಅಲ್ಲಿ ಎನ್ವಿರಾನ್ಮೆಂಟ್ ಹೊಂದ್ಕೊಳ್ಳದೆ ಅಲ್ಲೇನೋ ಹೆಲ್ತ್ ಇಶ್ಯೂ ಆಗಿ ಇಲ್ಲ ಇನ್ನೊಂದು ಮತ್ತೊಂದು ಖರ್ಚಾಗಿ ಆ ದುಡ್ಡು ಅಲ್ಲೇ ಹೋಗ್ಬಿಡುತ್ತೆ. ಸೊ ಅದರಿಂದ ಏನು ಉಪಯೋಗ ಆಗಲ್ಲ. ಬಟ್ ನಿಮ್ಮ ಸಂತೋಷಕ್ಕೆ ಬೇಕಾದ್ರೆ ನೀವು ಹೋಗ್ಬೋದು, ಬೇಡ ಇರೋ ಜಾಬಲ್ಲೇ ಕಂಟಿನ್ಯೂ ಮಾಡೋ ಅನ್ನೋದೇ ಅಡ್ವೈಸು. ಇರೋ ಜಾಬಲ್ಲೇ ಏನಾದರೂ ಫಾರಿನ್ ಅಪರ್ಚುನಿಟೀಸ್ ಬಂತು ಅಂತ ಅಂದ್ರೆ ನೀವು ಹೋಗಿ. ಹೊಸ್ದಾಗಿ ನಾನು ಕೆಲಸ ಹುಡುಕೊಂಡು ಫಾರಿನ್ಗೆ ಹೋಗ್ತೀನಿ ಅದನ್ನ ಮಾಡಕ್ ಹೋಗ್ಬೇಡಿ. ಬೇಕಾದ್ರೆ ಈಗ ಪ್ಲಾನ್ ಮಾಡಿ ಏಪ್ರಿಲ್ 2024 ನಂತರ ನಿಮಗೆ ಗುರುಬಲ ಬರುತ್ತೆ. ಈಗ ಗುರುಬಲ ಇಲ್ಲ, 9ನೇ ಮನೆಗೆ ಬರುತ್ತಾನೆ. 9ನೇ ಮನೆ ಲಕ್ಕು. ಸೊ ನಿಮಗೆ ಅವಾಗ ಫಾರಿನ್ ಟ್ರಾವೆಲ್ ಚಾನ್ಸಸ್ ಲಕ್ಕು ಕ್ಲಿಕ್ ಆಗುತ್ತೆ. ಸೊ ಏಪ್ರಿಲ್ 2024 ಪ್ಲಾನ್ ಮಾಡ್ತಾ ಇರಿ. ಚೆನ್ನಾಗಿ ಏನೇನು ಆಪರ್ಚುನಿಟೀಸ್ ಇದೆ ಎಲ್ಲ ಬುಕ್ಕಲ್ಲಿ ಲಿಸ್ಟ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ. ಅದಕ್ಕೆ ಏನೇನು ಸ್ಕಿಲ್ಸ್ ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳಿ. ಏಪ್ರಿಲ್ ಆದ ನಂತರ ಒಂದೇ ಸತಿ ಅದನ್ನ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿರಂತೆ. ಗುರುವಿನ 7ನೇ ದೃಷ್ಟಿ 2ನೇ ಮನೆ ಮೇಲೆ ಬೀಳ್ತಾ ಇದೆ. ಸ್ವಲ್ಪ ಫ್ಯಾಮಿಲಿಯಲ್ಲಿ ಒಳ್ಳೆ ವಾತಾವರಣ ಇರೋ ತರ ಮಾಡ್ತಾನೆ ಗುರು, ನೆಮ್ಮದಿಯ ವಾತಾವರಣ. 9ನೇ ದೃಷ್ಟಿ ಬಂದು ನಿಮ್ಮ 4ನೇ ಮನೆ ಮೇಲೆ ಬೀಳ್ತಾ ಇದೆ. ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಷ್ಟು ಒಳ್ಳೇದು, ನಿಮಗೆ ಆಸ್ತಿ ಲಾಭ ಆಗುತ್ತೆ. ಎಸ್ಪೆಷಲಿ ತಾಯಿ ಕಡೆಯಿಂದ ಆಸ್ತಿ ಬರೋ ಯೋಗ ಇದೆ ಅಂತ ಅವಾಗ್ಲೂ ಹೇಳಿದ್ದೆ. ಸೊ ಆ ಆಸ್ತಿ ಬರುತ್ತೆ. ಸ್ವಲ್ಪ ಕೂಲ್ ಆಗಿ ಕಾಮ್ ಆಗಿ ಸಿಬ್ಲಿಂಗ್ಸ್ ಜೊತೆ ನಯವಾಗಿ ವಂಚನೆ ಮಾಡಕ್ ಹೋಗ್ಬೇಡಿ, ವಂಚನೆ ಮಾಡಬೇಡಿ. ಕಾಮ್ ಆಗಿ ಕಂಪೋಸ್ಡ್ ಆಗಿ ಅವ್ರ ಹತ್ರ ಮಾತಾಡಿ ಈಕ್ವಲ್ ಅಂತ ಕನ್ಸಿಡರ್ ಮಾಡಿ ಅವ್ರನ್ನೂ. ಅವಾಗ ನಿಮಗೂ ಬೆನಿಫಿಟ್ ಆಗುತ್ತೆ, ಅವ್ರಿಗೂ ಬೆನಿಫಿಟ್ ಆಗುತ್ತೆ. ಇನ್ನು ಲಾಸ್ಟ್ ಚಂದ್ರ ನಿಮ್ಮ 12ನೇ ಮನೇಲಿ ಇರುತ್ತೆ. 12ನೇ ಮನೇಲಿ ಇದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ಬರ್ತಿರೋದೇ ಪ್ಲಾನು, ನಾನು ಫಾರಿನ್ಗೆ ಹೋಗ್ಬಿಡ್ಬೇಕು, ಇಲ್ಲಿನ ಕತೆ ಮುಗೀತು, ನನ್ಗೆ ಇಲ್ಲಿ ದುಡ್ಡು ಇಲ್ಲ, ಕಾಸು ಇಲ್ಲ, ಕೆಲಸನೂ ಇಲ್ಲ, ಏನೂ ಇಲ್ಲ, ನಾನು ಫಾರಿನ್ಗೆ ಹೋಗ್ಬಿಡೋದೆ ಬೆಟರು ಅನ್ನೋ ಫಿಕಲ್ ಮೈಂಡೆಡ್ ಇರುತ್ತೆ. ಮತ್ತೆ ಸ್ಪಿರಿಚುಯಾಲಿಟಿ ಕಡೆಗೆ ಸನ್ಯಾಸಿ ಆಗ್ಬಿಡ್ತೀನಪ್ಪ ನಾನು ಇವೆಲ್ಲ ಬಿಟ್ಟು ಅನ್ನೋ ಫೀಲಿಂಗು ಬಂದ್ಬಿಟ್ಟಿರುತ್ತೆ. ಯೋಚನೆ ಮಾಡ್ಬಿಡಿ, ಚಂದ್ರ 3 ದಿನ ಅಲ್ಲಿರೋದು. ಈ ವಿಡಿಯೋ ನೋಡೋ ಅಷ್ಟಲ್ಲೇ ಹೊರಟೋಗಿರ್ತಾನೆ ಅಂತ ಅನ್ಕೊಂತೀನಿ ಎಷ್ಟೊಂದು ಜನ. ಸೊ ಚಂದ್ರನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಇಷ್ಟು ಗ್ರಹಗಳ ಗ್ರಹಚಾರ ಪರಿಸ್ಥಿತಿ ಕನ್ಸಾಲಿಡೇಟೆಡ್ ಆಗಿ ಹೇಳಬೇಕು ಅಂತಂದ್ರೆ ಮೇಜರ್ ಪ್ಲಾನೆಟ್ಸು ನೆಗೆಟಿವ್ ಪ್ಲೇಸ್ ಅಲ್ಲಿ ಇದ್ದಾರೆ. ದುಡ್ಡಿಗೆ ಸಖತ್ತು ಹೊಡೆತ ಬಿದ್ದಿದೆ, ಬೀಳುತ್ತೆ. ಖರ್ಚೇನಾದ್ರೂ ಲೆಕ್ಕ ಇಟ್ಕೊಳ್ಳದೆ ಖರ್ಚು ಮಾಡಿದ್ರೆ ತುಂಬಾ ಹೊಡೆತ ತಿಂತೀರಾ. ಮತ್ತೆ ಜಾಸ್ತಿ ಓವರ್ ವರ್ಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೆಲ್ತ್ನ ಇಗ್ನೋರ್ ಮಾಡಿದ್ರೆ ಶಾರ್ಟ್ ಟರ್ಮ್ ಡಿಸೀಸಸ್ ಲಾಂಗ್ ಟರ್ಮ್ ಡಿಸೀಸಸ್ ಆಗಿ ಕ್ರೋನಿಕ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಗಮನ ಹರಿಸಿ ಅದ್ರ ಬಗ್ಗೆ. ಕೇತುವಿಂದ ಕಳೆದ 18 ತಿಂಗಳು, ಈ 18 ತಿಂಗಳು, ಮುಂದಿನ 18 ತಿಂಗಳು ಸಮಸ್ಯೆ ಅಂತಾನೆ ಹೇಳಿದ್ದೆ. ಬಟ್ ರಾಹು ಇವಾಗ 7ನೇ ಮನೆಯಲ್ಲಿ ಇದ್ದಾನೆ ನಿಮ್ಗೆ. ಈ 18 ತಿಂಗಳ ನಂತರ ಅಂತಂದ್ರೆ ಈಗ ನವೆಂಬರ್ 2023 18 ತಿಂಗಳು ಕಳೆದ ನಂತರ ನಿಮಗೆ 6ನೇ ಮನೆಗೆ ಬರ್ತಾನೆ ರಾಹು.
ಅವಾಗ ಸ್ವಲ್ಪ ನಿಮಗೆ ಬೆನಿಫಿಟ್ಸ್ ಇದೆ, ಸ್ವಲ್ಪ ರಿಲೀಫ್ ಸಿಗುತ್ತೆ. ಸೊ ಹೋಪ್ ಕಳ್ಕೊಬೇಡಿ. ಪ್ರಾಬ್ಲಮ್ಸ್ ಇದೆ, ನಿಮ್ಮ ಫೈಟ್ ಮಾಡೋ ಶಕ್ತಿನ ಶನಿ ಕೊಡ್ತಾನೆ. ಶನಿ 6ನೇ ಮನೆಯಲ್ಲಿ ಇದ್ದಾನೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಫೈನಾನ್ಸ್ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ, ಕಾಳಜಿ ವಹಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಆಲ್ಮೋಸ್ಟ್ 800-900 ವ್ಯೂಸ್ ಆಗ್ತಿದೆ ಒಂದೊಂದು ವಿಡಿಯೋಗೆ, ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ಇನ್ನೂ ಸಿಂಗಲ್ ಡಿಜಿಟ್ಸಲ್ಲಿದೆ. ಸೊ ದಯವಿಟ್ಟು ವಿಡಿಯೋ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಇನ್ಫಾರ್ಮೇಟಿವ್ ಟಾಪಿಕ್ಸ್ನ ಕವರ್ ಮಾಡ್ತೀನಿ.